ನಮ್ಮ ಅಕ್ರಮ್ ಅವರು ವೇದಿಕೆ ಮೇಲ್ಭಾಗ ಆಗಮಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಚೆಕ್ ಚೆಕ್ ಚೆಕ್. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಈಗಾಗಲೇ ಅಶ್ವಥ್ ನಗರನ ನಿವಾಸಿಗಳು, ಅದೇ ರೀತಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರು ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025ಗೆ ನಮ್ಮ ಜೊತೆಗೆ ಬಹಳಷ್ಟು ಸಹಾಯವನ್ನು ನೀಡಿ ಪ್ರೋತ್ಸಾಹವನ್ನು ನೀಡಿದಂಥವರು ಅಕ್ರಮ್ ಅವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಒಂದು ಶಲ್ಯ ಮತ್ತು ಮಾಲಾರ್ಪಣೆಯನ್ನು ನೀಡಿ ಅವರನ್ನು ಗುರುತಿಸಿ ಗೌರವಿಸಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇದನ್ನ ನಾಗರಾಜ್ ಅವರ ಸಹೋದರರು ಮತ್ತು ಅವರ ಸಹಚರರು ಎಲ್ಲ ಒಟ್ಟುಗೂಡಿ ಈ ಒಂದು ಸನ್ಮಾನ ಕಾರ್ಯಕ್ರಮ, ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ. ಮತ್ತೆ ಅವರಿಗೆ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ ಅವರ ಪರವಾಗಿ ಹೃದಯಸ್ಪರ್ಶಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಕ್ರಮ್ ಅವರಿಗೆ ಮತ್ತೆ ಹೃದಯಸ್ಪರ್ಶಿ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಅವರ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಈ ಒಂದು ನಾಗರಾಜ್ ಲೆಜೆಂಡ್ಸ್ ಟ್ರೋಫಿಗೆ ಆಗಮಿಸಿ ನಮಗೆ ಬಹಳಷ್ಟು ಸಹಾಯವನ್ನು ನೀಡಿದಂಥವರು. ನಮ್ಮ ವೇದಿಕೆ ಅಲಂಕರಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿವರಾಮ್ ಬಾಬುರವರು ನಮ್ಮ ಈ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ಆಗಮಿಸಿ ಶಿವರಾಮ್ ಬಾಬುರವರು ಇನ್ನಷ್ಟು ಯಶಸ್ಸನ್ನು ತಂದುಕೊಟ್ರು. ಅವರು ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದಂಥವರು ಶಿವರಾಮ್ ಬಾಬುರವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಆಗಮಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಶಿವರಾಮ್ ಬಾಬುರವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ. ಶಿವರಾಮ್ ಬಾಬುರವರು ನಮ್ಮ ಕ್ರೀಡಾ ಪ್ರೋತ್ಸಾಹಕರು, ಅದೇ ರೀತಿ ಅವರನ್ನ ಈ ಒಂದು ಸಂದರ್ಭದಲ್ಲಿ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025 ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೃತಜ್ಞತೆಗಳು ಶಿವರಾಮ್ ಬಾಬುರವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ. ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇವೆ. ಟೈಮ್ 11 ತಂಡದ ಅರುಣ್ ರವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅರುಣ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅರುಣ್ ರವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ಅವ್ರಿಗೂ ಸಹ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇವೆ. ಅರುಣ್ ರವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ.
ಹಿರಿಯ ಆಟಗಾರರು ಶೋಭಸ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಶೋಭಸ್ ಅವರು ದಯಮಾಡಿ ನಮ್ಮ ವೇದಿಕೆಯನ್ನ ಅಲಂಕರಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯ ಆಟಗಾರರು, ಸ್ವತಃ ಕ್ರೀಡಾಪಟು, ಅದೇ ರೀತಿ ಕ್ರೀಡಾ ಪ್ರೋತ್ಸಾಹಕರು ಸಹ. ಶೋಭಿಸ್ ಅವರನ್ನ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಅವರನ್ನು ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ. ಅದೇ ರೀತಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಾಲ್ಕನೇ ಈ ಒಂದು ನಾಗಾ ಲೆಜೆಂಡ್ಸ್ ಟ್ರೋಫಿ ಈಗಾಗಲೇ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. 3ನೇ ವರ್ಷದ ಈ ಒಂದು ನಾಗರಾಜ್ ಲೆಜೆಂಡ್ಸ್ ಟ್ರೋಫಿನ 12 ತಂಡಗಳು ಭಾಗವಹಿಸಿತ್ತು. ಇವತ್ತಿನ ದಿನ ಕೇವಲ 4 ತಂಡಗಳು ಮಾತ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದು 4ನೇ ಸ್ಥಾನೀಯ ತಂಡ ವಿಎಂ ಕ್ರಿಕೆಟರ್ಸ್ 10,000 ನಗದು ಸೆಮಿಫೈನಲ್ ಪರಾಜಯವನ್ನ ಕಂಡಂತ ತಂಡ ಮತ್ತೆ ಒಂದು ಪಂದ್ಯಾಟವನ್ನ ಜರುಗಿಸಿ ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ 10,000 ನಗದವನ್ನ ನೀಡಿದ್ರು. 4th ಪ್ಲೇಸ್ 4ನೇ ಪ್ರಶಸ್ತಿ ವಿಎಂ ಕ್ರಿಕೆಟರ್ಸ್ನ ನಾಯಕರು ಮತ್ತು ಆಟಗಾರರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರಬೇಕು. ವಿಎಂ ಕ್ರಿಕೆಟರ್ಸಿನ ನಾಯಕರು ಮತ್ತು ಆಟಗಾರರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರಬೇಕು. 4ನೇ ಪ್ರಶಸ್ತಿ 10,000 ನಗದು ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಸಾಯಿ ಕುಮಾರ್ ಅವರು ಎಲ್ಲಿದ್ರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಯಿ ಕುಮಾರ್ ಅವರು ನಾಲ್ಕನೇ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇರುವಂತಹ ತಂಡ ವಿಎಂ ಕ್ರಿಕೆಟರ್ಸಿನ ನಾಯಕರು ಮತ್ತು ಆಟಗಾರರು ದಯಮಾಡಿ ಬಂದು 10,000 ನಗದು ಮತ್ತು ಟ್ರೋಫಿಯನ್ನು ಪಡ್ಕೊಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದನ್ನು ನೀಡಿ ಗೌರವಿಸ್ತಾ ಇರೋರು ಶಿವಪ್ರಸಾದ್ ಅವರು ಅದನ್ನು ನೀಡಿ ಗೌರವಿಸ್ತಾರೆ. ಶಿವಪ್ರಸಾದ್ ಅವರು ಅದನ್ನ ನೀಡಿ ಗೌರವಿಸ್ತಾರೆ. ವಿಎಂ ಕ್ರಿಕೆಟರ್ಸಿನ ಮಾಲೀಕರು, ನಾಯಕರು ಮತ್ತು ಆಟಗಾರರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್ ದಯಮಾಡಿ ಸ್ವಲ್ಪ ಇಲ್ಲ ಸ್ಥಳನ ತೆರೆ ಮಾಡಿಕೊಡಿ.
4ನೇ ಪ್ರಶಸ್ತಿ ಇದನ್ನ ಪಡೆದಿರುವಂತ ತಂಡ ವಿಎಂ ಕ್ರಿಕೆಟರ್ಸ್. ದಯಮಾಡಿ ಮಾಲೀಕರು ಮತ್ತು ಆಟಗಾರರು ವೇದಿಕೆ ಮೇಲ್ಭಾಗ ಆಗಮಿಸಬೇಕೆನ್ನೋದನ್ನು ಕೇಳಿಕೊಳ್ತಾ ಇದ್ದೀವಿ. ಅದನ್ನ ಶಿವಪ್ರಸಾದ್ ಅವರು ನೀಡಿ ಗೌರವಿಸ್ತಾರೆ. 10,000 ನಗದು ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ವಿಎಂ ಕ್ರಿಕೆಟರ್ಸ್ ಕ್ಯಾಪ್ಟನ್ ಮತ್ತು ಪ್ಲೇಯರ್ಸ್ ದಯಮಾಡಿ ವೇದಿಕೆ ಮೇಲ್ಭಾಗ ಬರಬೇಕೆನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಶಿವಪ್ರಸಾದ್ ಅವರು 10,000 ನಗದು, 4th ಪ್ಲೇಸ್ ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಪ್ಲೇಯರ್ಸ್ ಎಲ್ಲರೂ ದಯಮಾಡಿ ವೇದಿಕೆ ಮೇಲ್ಭಾಗ ಬರಬೇಕು. 12 ತಂಡಗಳಲ್ಲಿ ಈಗ 4ನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025 4ನೇ ಸ್ಥಾನೀಯ ತಂಡ ವಿಎಂ ಕ್ರಿಕೆಟರ್ಸ್ 4ನೇ ಸ್ಥಾನಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 10,000 ನಗದು ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ವಿಎಂ ಕ್ರಿಕೆಟರ್ಸ್ ಇದನ್ನು ಶಿವಪ್ರಸಾದ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 10,000 ನಗದು ಮತ್ತೊಂದು ಆಕರ್ಷಕ ಮಾಡಿದ ಟ್ರೋಫಿ ನೀಡಿ ವಿಎಂ ಕ್ರಿಕೆಟರ್ಸ್ ತಂಡಕ್ಕೆ ಈ ಒಂದು ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 3ನೇ ಪ್ರಶಸ್ತಿಯನ್ನು ಪಡೆದಿರುವಂತಹ ತಂಡ 15,000 ನಗದು, 15,000 ನಗದು ಮತ್ತು ಆಕರ್ಷಕ ಮಾಡಿದ ಟ್ರೋಫಿ 73 ಲೆಜೆಂಡ್ಸ್ ತಂಡ ವೇದಿಕೆ ಮೇಲ್ಭಾಗದಲ್ಲಿ ಆಗಮಿಸಬೇಕೆನ್ನುವುದನ್ನು ಕೇಳಿಕೊಳ್ತಾ ಇದ್ದೇವೆ. ಸಾಯಿ ಕುಮಾರ್ ಅವರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆನ್ನುವುದನ್ನು ಕೇಳಿಕೊಳ್ತಾ ಇದ್ದೇವೆ. ಸಾಯಿ ಕುಮಾರ್ ಅವರು ಸಾಯಿನಾಥ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು, ಪ್ರಶಸ್ತಿ ನೀಡಬೇಕು. ಮೂರನೇ ಸ್ಥಾನೀಯ ತಂಡ ಲೆಜೆಂಡ್ಸ್ 73 ತಂಡದ ಆಟಗಾರರು 15,000 ನಗದು ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. $15,000 ನಗದನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಮತ್ತೊಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸುವರ್ಣ ಕುಮಾರ್ ಅವರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಸುವರ್ಣ ಕುಮಾರ್ ಅವರು ಅದೇ ರೀತಿ ಸರಣಿ ಶ್ರೇಷ್ಠ ದಾಂಡಿಗನಾಗಿ ಗಣೇಶ್ ಫ್ರಮ್ ಫ್ಯೂಚುರಾ ಟೈಟನ್ಸ್ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್ ಗಣೇಶ್, ಲೆಫ್ಟಿ ಗಣೇಶ್ ಎಲ್ಲಿದ್ರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು. ಅವರ ಅನುಪಸ್ಥಿತಿಯಲ್ಲಿ ತಂಡದ ಸದಸ್ಯರು ಅದನ್ನು ಪಡ್ಕೊಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಗಣೇಶ್ ಅವರು ಫ್ಯೂಚುರಾ ಟೈಟನ್ಸ್ ಪ್ಲೇಯರ್ಸ್ ಯಾರಾದರೂ ಇದ್ದಾರಾ? ಅವರ ಪರವಾಗಿ ಯಾರಾದರೂ ಪಡ್ಕೊಬಹುದು. ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತೆ ಮುಂದಿನ ಸರಣಿ ಶ್ರೇಷ್ಠ ಎಸೆತಗಾರ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಲಕ್ಷ್ಮೀಕಾಂತ್ ಪುಟ್ಟ SBC ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಉತ್ತಮ ರೀತಿಯ ಒಂದು ಬೌಲಿಂಗ್ ಪ್ರದರ್ಶನ ಮಾಡಿದಂತ ಫ್ಯೂಚುರಾ ಟೈಟನ್ಸಿನ ಗಣೇಶ್ ಅವರ ಅನುಪಸ್ಥಿತಿಯಲ್ಲಿದ್ದಾರೆ. ಅವರ ಪರವಾಗಿ
ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಲಕ್ಷ್ಮೀಕಾಂತ್ ಪುಟ್ಟರ್ ಅವರಿಗೆ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್. ಹಲೋ. ಅದೇ ರೀತಿ 12 ತಂಡಗಳಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದು 30,000 ನಗದನ್ನು ಪಡ್ಕೊಳ್ತಾ ಇರುವಂತಹ ತಂಡ ಎಸ್ ಬಿ ಸಿ ತಂಡದ ಮಾಲೀಕರು ಮತ್ತು ಆಟಗಾರರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರಬೇಕು. 30,000 ಪ್ಲಸ್ ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಎಸ್ ಬಿ ಸಿ ತಂಡದ ಮಾಲೀಕರು ಮತ್ತು ಅದೇ ರೀತಿ ಆಟಗಾರರು ಮತ್ತು ಎಲ್ಲ ತಂಡದ ಸದಸ್ಯರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಆಗಮಿಸಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಎರಡನೇ ಸ್ಥಾನೀಯ ತಂಡ 30,000 ಕ್ಯಾಶ್ ಪ್ರೈಸ್ ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿ ಎಸ್.ಪಿ.ಸಿ. $30,000 ನಗದನ್ನು ನೀಡಿ ಗೌರವಿಸ್ತಾ ಇದೆ. 30,000 ಕ್ಯಾಶ್ ಪ್ರೈಸ್ ಮತ್ತು ಎರಡನೇ ಸ್ಥಾನೀಯ ತಂಡಕ್ಕೆ ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಎಸ್.ಪಿ.ಸಿ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸೆಮಿಫೈನಲ್ 2 ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅಪ್ಪು. ಸೆಕೆಂಡ್ ಸೆಮಿಫೈನಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅಪ್ಪುರವರು ನಮ್ಮ ವೇದಿಕೆ ಮೇಲ್ಭಾಗ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ.
ಈಗ ಸುದರ್ಶನ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರಬೇಕು. ಸುದರ್ಶನ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಆಗಮಿಸಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಸುದರ್ಶನ್ ಅವರು ಫಸ್ಟ್ ಸೆಮಿಫೈನಲ್ ದೊಡ್ಡಪ್ಪಿ ಫಸ್ಟ್ ಸೆಮಿಫೈನಲ್ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದೊಡ್ಡಪ್ಪಿ ಅವರು ದಯಮಾಡಿ ವೇದಿಕೆ ಮೇಲ್ಭಾಗ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸೆಮಿಫೈನಲ್ 1 ಕಾಳಗದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದೊಡ್ಡಪ್ಪಿ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅವರ ಅನುಪಸ್ಥಿತಿಯಲ್ಲಿ ಅವರ ತಂಡದ ನಾಯಕರು ಪಡ್ಕೊಳ್ತಾ ಇದ್ದಾರೆ. ಸೆಕೆಂಡ್ ಸೆಮಿಫೈನಲ್ ಅಪ್ಪು ಫ್ರಮ್ ಲಾಸ್ಟ್ ಟೈಮ್ ವಿನ್ನರ್. ಸೆಕೆಂಡ್ ಸೆಮಿಫೈನಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅದನ್ನು ಸುದರ್ಶನ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಅಪ್ಪು ಫ್ರಮ್ ಲಾಸ್ಟ್ ಟೈಮ್ ವಿನ್ನರ್ಸ್. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ಬಹಳಷ್ಟು ಹೋರಾಟದ ನಂತರ ಲಾಸ್ಟ್ ಟೈಮ್ ವಿನ್ನರ್ಸ್ ತಂಡದ ಆಟಗಾರ ಲೆಫ್ಟಿ ವಿಜಯ್ ಮ್ಯಾನ್ ಆಫ್ ದ ಸೀರೀಸ್ ಗೋಸ್ ಟು ವಿಜಯ್. ಟೂರ್ನಿಯ ಸುತ್ತುಗಲ್ಲಕ್ಕೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನ ತೋರ್ಪಡಿಸಿದಂತ ಆಟಗಾರರು ಆಲ್ರೌಂಡರ್ ಖ್ಯಾತಿ ಆಟಗಾರ ವಿಜಯ್ ಫ್ರಮ್ ಲಾಸ್ಟ್ ಟೈಮ್ ವಿನ್ನರ್ಸ್. ಮ್ಯಾನ್ ಆಫ್ ದ ಸೀರೀಸ್ ಗೋಸ್ ಟು ವಿಜಯ್, ಸರಣಿ ಶ್ರೇಷ್ಠ ಆಟಗಾರ. ಸರಣಿ ಶ್ರೇಷ್ಠ. ಅದೇ ರೀತಿ 12 ತಂಡಗಳಲ್ಲಿ ಈಗಾಗಲೇ ಪ್ರತಿಷ್ಠಿತ ಫೈನಲ್ ಹೋರಾಟದ ವಿಜೇತ ತಂಡ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025 ನ ಫಸ್ಟ್ ಪ್ರೈಸ್ ವಿನ್ನರ್ಸ್ ಅಪ್ ತಂಡ ಈಗಾಗಲೇ ಲಾಸ್ಟ್ ಟೈಮ್ ವಿನ್ನರ್ಸ್. ದಯಮಾಡಿ ನಾಯಕರು ಮತ್ತು ಆಟಗಾರರು ಅದನ್ನು ಪಡ್ಕೊಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ಅದನ್ನು ಸುದರ್ಶನ್ ಅವರು ದಯಮಾಡಿ ನೀಡಿ ಗೌರವಿಸಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಲಾಸ್ಟ್ ಟೈಮ್ ವಿನ್ನರ್ಸ್ ತಂಡದ ಆಟಗಾರರು ಮತ್ತು ನಾಯಕರು ಮಾಲೀಕರು ಎಲ್ಲರೂ ಕೂಡ ನಮ್ಮ ವೇದಿಕೆ ಮೇಲ್ಭಾಗ ಆಗಮಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದನ್ನು ಸುದರ್ಶನ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಸುದರ್ಶನ್ ಅವರು ಅದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಫಸ್ಟ್ ಪ್ರೈಸ್ 50,000 ಪ್ಲಸ್ ಆಕರ್ಷಕ ಮಟ್ಟದ ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರಥಮ ಸ್ಥಾನೀಯ ತಂಡಕ್ಕೆ 50,000 ನಗದು ಮತ್ತು ಒಂದು ಆಕರ್ಷಕ ಮಟ್ಟದ ಟ್ರೋಫಿಯನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. 12 ತಂಡಗಳಲ್ಲಿ ಈಗ ಪ್ರಥಮ ಪ್ರಶಸ್ತಿಯನ್ನು ಪಡೆದಂಥ ತಂಡ ಲಾಸ್ಟ್ ಟೈಮ್ ವಿನ್ನರ್ಸ್. ಇದನ್ನು ಸುದರ್ಶನ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೆ ಮತ್ತೆ ಹೃದಯಸ್ಪರ್ಶಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಲಾಸ್ಟ್ ಟೈಮ್ ವಿನ್ನರ್ಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕೃತಜ್ಞತೆಗಳು
ಅದೇ ರೀತಿ ಮೂರ್ತಿ ಅವರು ಹೋಗೋಕ್ಕಿಂತ ಮುಂಚೆ ಒಂದೆರಡು ಮಾತು, ಅಭಿಮಾನದ ಮಾತು ನಮ್ಮ ನಾಗ ಆಯೋಜಕರ ಬಗ್ಗೆ ಒಂದೆರಡು ಮಾತಾಡಬೇಕು. ಅಶ್ವಥ್ ನಗರ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ಸ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಸಾಗದಂತ ನಾಗ ಲೆಜೆಂಡ್ಸ್ ಟ್ರೋಫಿ ಬಗ್ಗೆ ಒಂದೆರಡು ಮಾತಾಡಬೇಕಿರೋದಾಗ ಕೇಳ್ಕೊಳ್ತಾ ಇದ್ದೇವೆ. ನಮಸ್ತೆ. ಇಲ್ಲಿ ನಡೆಸಿದಂಥ ನನ್ನ ಪ್ರೀತಿಯ ಸ್ನೇಹಿತರಾದಂಥ ಗಣೂರವ್ರಿಗೂ ಅವರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ಕಳೆದ 3 ಬಾರಿ ನಡೆಸಿದಂಥ ಟೂರ್ನಮೆಂಟ್. ಕಳೆದ 3 ಬಾರಿ ನಡೆಸಿದ್ರು. ಫಸ್ಟ್ ಟೈಮ್ ನಾವು ಎಂಟ್ರಿ ಕೊಟ್ಟು ಕ್ವಾರ್ಟರ್ ಫೈನಲ್ಸಲ್ಲಿ ಹೊರ ನಡೆದಿದ್ವಿ. ಸೆಕೆಂಡ್ ಟೈಮ್ 3rd ಪ್ಲೇಸ್ ಆಗಿದ್ವಿ. ಈ ಸಲ ವಿನ್ನರ್ಸ್ ಆಗಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಊಟ, ಪ್ರತಿಯೊಂದು ಪಿಚ್ಚು ತುಂಬ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಅವರಿಗೆ ನಮ್ಮ ಲಾಸ್ಟ್ ಟೈಮ್ ವಿನ್ನರ್ಸ್ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಕರ್ನಾಟಕ ಮಾತೆ. ಅದೇ ರೀತಿ ನಮ್ಮ ನಾಗಣ್ಣವರು ಸೀನಿಯರು, ಅವರು ಸವಿ ನೆನಪಿಗಾಗಿ ಈ 3 ಬಾರಿ ಎಲ್ಲ ಇನ್ನು 30 ಸಲ ನಡೆಸಿದ್ರು ನಾವು ಬಂದು ಪಾರ್ಟಿಸಿಪೇಟ್ ಮಾಡ್ತೀವಿ. ಅವರೊಬ್ಬರು ಒಳ್ಳೆ ಕ್ರೀಡಾಪಟು. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ನಮ್ಮ ತಂಡದ ಪರವಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಹಲೋ. ಅದೇ ರೀತಿ SBC ತಂಡದ ನಾಯಕರು, ಬಂದು ಒಂದೆರಡು ಮಾತಾಡಬೇಕಿರೋದ ಕೇಳಿಕೊಳ್ತಾ ಇದ್ದೇವೆ. SBC ತಂಡದ ನಾಯಕರು ಬಂದು, ಮಾಲೀಕರು ಬಂದು ಒಂದೆರಡು ಮನದಾಳದ ಮಾತು ನಮ್ಮ ಆಯೋಜನೆ ಬಗ್ಗೆ, ಅದೇ ರೀತಿ ನಮ್ಮ ಈ ಒಂದು ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತಾಡಬೇಕೆನ್ನೋದ ಕೇಳಿಕೊಳ್ತಾ ಇದ್ದೇವೆ. ನೀವು ಮಾತಾಡೋಣ. ಲಕ್ಷ್ಮಣ್ SBC ತಂಡದ ಮಾಲೀಕರು ಮತ್ತು ನಾಯಕರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ನಾಗಾ ಲೆಜೆಂಡ್ಸ್ ಟ್ರೋಫಿನ ಬಗ್ಗೆ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ, ಅಶ್ವಥ್ ನಗರ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇವರಿಗೆ ಹೃದಯಪೂರ್ವಕವಾಗಿ ನಮ್ಮ SBC ಟೀಮ್ ಪರವಾಗಿ ಹಾಗೂ ನಮ್ಮ ಇಡೀ ಸ್ನೇಹಿತರ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಕಾರಣ ಏನು ಅಂದರೆ ತುಂಬ ಚೆನ್ನಾಗಿ ಟೂರ್ನಮೆಂಟ್ನ ನಡೆಸ್ಕೊಟ್ಟಿದ್ದಾರೆ. ಊಟದ ವ್ಯವಸ್ಥೆ ಇರ್ಬೋದು, ಇಲ್ಲಿ ಏನು ಅಂಪೈರ್ ತೀರ್ಮಾನಗಳು, ಅಂತಿಮ ತೀರ್ಮಾನನೋ ಬದ್ಧವಾಗಿ ನೀಟಾಗಿ ಎಲ್ಲರಿಗೂ ನ್ಯಾಯ ಒದಗಿಸಿದ್ದಾರೆ. ಹಾಗೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಎಕ್ಸ್ಪೆಷಲಿ ಗಣು ಆ್ಯಂಡ್ ಇಡೀ ಟೀಮು ತುಂಬ ಖುಷಿಯಾಗಿದೆ. ಹಾಗಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ ಅವ್ರಿಗೂ ಮತ್ತು ಆ ಟೀಮ್ಗೆ ಧನ್ಯವಾದನ ನಮ್ಮ ಟೀಮ್ ಪರವಾಗಿ ಹೇಳ್ತಿದ್ದೀವಿ. ಹಾಗೆ ನಮ್ದು ಇನ್ನೊಂದು ಟೀಮ್ ಕೂಡ ಇತ್ತು, ಸರ್ಪ್ರೈಸ್ ಲೆಜೆಂಡ. ಅದಕ್ಕೆ ಓನರ್ ಆದಂಥ ನಮ್ಮ ಲಕ್ಷ್ಮಣ್ ಸರ್ ಇದ್ದಾರೆ. ನಮ್ಮದು 2 ಟೀಮು ಪಾರ್ಟಿಸಿಪೇಟ್ ಮಾಡಿದೆ. ನಾವು ಒಂದು ಟೀಮ್ ರನ್ನರ್ ಅಪ್ ಆಗಿದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ. ನಮಗೆಲ್ಲರಿಗೂ ತುಂಬ ಹ್ಯಾಪಿ ಮಾಡಿದ್ದೀವಿ, ತುಂಬ ಖುಷಿ ಕೊಟ್ಟಿದೆ. ಈಗೇನ್ ನಮ್ಗೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಬಂದು ಭಾಗವಹಿಸ್ತೀವಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಸರ್. ಅದೇ ರೀತಿ ಹಿರಿಯ ಕ್ರೀಡಾಪಟು, ಈ ಒಂದು ಪಂದ್ಯಾಟದಲ್ಲಿ ಕೂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದಂಥವರು ಸೋಮರ್ ಅವರು ಒಂದೆರಡು ಮಾತು ನಾಗರಾಜ್ ಅವರ ಬಗ್ಗೆ, ನಾಗಣ್ಣ ಬಗ್ಗೆ ಮತ್ತು ಈ ಒಂದು ಟೂರ್ನಮೆಂಟಿನ ಬಗ್ಗೆ ಒಂದೆರಡು ಮಾತು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ.
ನಮ್ಮ ನಾಗ ಅವರ ಟೂರ್ನಮೆಂಟು ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 3ನೇ ವರ್ಷ ನಡೀತಾ ಇದೆ. ಅವರು ಇಡೀ ಬೆಂಗಳೂರಲ್ಲೇ ಕ್ರಿಕೆಟಿಗೆ ಫೇಮಸ್ ಆಗಿದ್ರು. ಈಗ ಅವರಿಲ್ಲ ನಮ್ಮೊಂದಿಗೆ. ಈಗ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ 3 ವರ್ಷದಿಂದ. ಇದು ಹಿಂಗೆ ಮುಂದುವರಿಲಿ ಅಂತ ಹೇಳಿ ನಾವಿವಾಗ ಎಲ್ಲರೂ ಚೆನ್ನಾಗಿ ಆಡಿ ಎಂಜಾಯ್ ಮಾಡಿದ್ದಾರೆ. ಅದಕ್ಕೆ ನೆಕ್ಸ್ಟು ಇನ್ನೂ ಹೆಚ್ಚು ಟೀಮ್ಗಳು ಜಾಸ್ತಿಯಾಗಿ ಬಂದು ಆಡಿ ನಮ್ಮ ಟೂರ್ನಮೆಂಟು ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೇ ರೀತಿ ಧನ್ಯವಾದಗಳು ಸೋಮ ಅವರೇ. ಲಕ್ಷ್ಮಣ್ ಅವರು ದಯಮಾಡಿ ನಮ್ಮ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಬ್ಯಾನರ್ ಬಿದ್ದಾಗ ಹೇಳು ಚಪ್ಪಲಿ ಕಳ್ಕೊಂಡು ಕೆಸ್ಗಳಿಗೆ ಹೋಗಿದ್ರು. ಶಬ್ದ ಸಿಗಲಿ. ಎಲ್ಲರಿಗೂ ನಮಸ್ಕಾರ. ನಾಗರಾಜ್ ಅವರು ನನಗೆ ಭಾಳ ಚಿಕ್ಕ ವಯಸ್ಸಿಂದ ಸ್ನೇಹಿತರು. ನಾವು ಜೊತೆಯಲ್ಲಿ ಆಡಿದ ಕ್ರಿಕೆಟು. ಮತ್ತು ಸಂತು ಅವ್ರಿಗೆ, ನಮ್ಮ ಗಣು ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಒಳ್ಳೆ ಕ್ರಿಕೆಟ್ ಇದು, ಒಳ್ಳೆ ಆಟ, ಸಖತ್ತಾಗಿ ಆಡೋರೆ. ಗಣು ಅವ್ರಿಗಂತೂ ನಾವು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀರಿ. ಪಾಪ ಭಾಳ ಕಷ್ಟ ಬಿದ್ದವರು ಗಣು ಅವರು. ಹಗಲು ರಾತ್ರಿ ಅಂದೆ ಈ ಗಣು ಕೃಷ್ಣ ಅವರು ಗ್ರೂಪು ಇದಕ್ಕೆಲ್ಲ ಬೆನ್ನೆಲುಬಾಗಿ ನಮ್ಮ ಸಂತೋಷ್ ಅವರು US ಇರೋದು. ರಜಾ ಹಾಕಿ ಇಲ್ಲಿ ಬಂದು ವರ್ಷ ನಡೆಸ್ಕೊಡ್ತಾವ್ರೆ. ಇದು ಅದ್ದೂರಿ ಪಂದ್ಯಾವಳಿಗಳು. ಎಲ್ಲರಿಗೂ ಕ್ರಿಕೆಟ್ ಪ್ರೇಮಿಗಳಿಗೆ, ಮೂರ್ತಿಗೆ, ಕಪಿಲ್ಗೆ ಎಲ್ಲರಿಗೂ ಧನ್ಯವಾದ. ಯಾರು ಸೋರ್ಲಿ ಯಾರು ಗೆಲ್ಲಿ ಎಲ್ಲ ಸ್ನೇಹಿತರು. ಪಿಚ್ ಮತಿ ಮಾತ್ರ ದುಶ್ಮನ್ಗಳು. ಗ್ರೌಂಡಿಂದ ಆಚೆ ಬಂದಮೇಲೆ ಎಲ್ಲ ಆಡಾಡ್ತಾ ಬಂದಿರೋ ಎಲ್ಲರಿಗೂ ಧನ್ಯವಾದ. ನಾಗರಾಜ್ ಅವ್ರಿಗೆ ಜೈ, ನಾಗರಾಜ್ ಅವ್ರಿಗೆ ಜೈ, ನಾಗರಾಜ್ ಅವ್ರಿಗೆ ಜೈ. ಧನ್ಯವಾದಗಳು ಲಕ್ಷ್ಮಣ್ ಅವರೇ. ಜನಪ್ರಿಯ ಕರ್ನಾಟಕದ ಹಿರಿಯ ಆಟಗಾರರು ನಾಗರಾಜ್ ಅವರು ಒಂದೆರಡು ಮಾತು ನಮ್ಮ ಒಂದು ಟೂರ್ನಮೆಂಟ್ ಬಗ್ಗೆ ಹಂಚ್ಕೊಳ್ಬೇಕು. ಹಲೋ 1 2 3 ಚೆಕ್ ಕರ. ಎಲ್ಲ ಕ್ರೀಡಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ನನ್ನ ಹೆಸರು ಭದ್ರಕುಮಾರ್ ಅಂತ. ನಾನು ನಾಗರಾಜ್ ಅವರ ಆಪ್ತ ಮಿತ್ರ ಅಂತ ಏನು ಗೊತ್ತಾ, ಕ್ರಿಕೆಟು ಕಲಿಯೋದ್ರಿಂದ ಯಾವ ಥರ ಈ ಪಿಚ್ಚಲ್ಲಿ ಎಲ್ಲ ಥರ ಆಡಿರೋ ನಾವು ಅವರು ತಮ್ಮ ಅಣ್ಣ ತಮ್ಮಂದಿರೆಲ್ಲರೂ ನಾವೆಲ್ಲ ಸೇರಿ ಆಡಿರೋದು. ಇವಾಗ ನಾಗರಾಜ್ ಅವರ ಒಂದು ಸವಿನೆನಪು ಮಾತನ್ನು ಮಾತಿರೋದು. ಈಗ ನಾವು ಎಲ್ಲರೂ ಸೇರಿ ಒಂದು ಟೂರ್ನಮೆಂಟನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಈಗ ಗೆದ್ದಿರೋರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಈಗ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಧನ್ಯವಾದಗಳು ಸರ್. ಜನಪ್ರಿಯ ಕರ್ನಾಟಕದ ಹಿರಿಯ ಆಟಗಾರರು, ಅನುಭವಿ ಆಟಗಾರ ನಾಗರಾಜ್ ಅವರು ಒಂದೆರಡು ಮಾತನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕಿದ್ದಾರೆ. ಇಲ್ಲಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೂ ವಂದಿಸುತ್ತಾ, ನಾಗರಾಜ್ ಟೂರ್ನಮೆಂಟ್ ಆ್ಯಕ್ಚುಲಿ 3rd ಟೈಮ್. ಸೊ 3 ವರ್ಷನೂ ಬಂದಾಡಿದ್ದೀನಿ. ಹುಡುಗರು ಏನಿದ್ದಾರೆ, ಸಂತೋಷ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಸಂತೋಷ್ ಎಲ್ಲೇ ಇದ್ದರೂ ಅವ್ರು ಕಾಲ್ ಮಾಡಿ ಟೂರ್ನಮೆಂಟ್ ಏನು ನಡೀತಾ ಇದೆ, ಹೇಗೆ ಇರ್ತಾ ಇದೆ. ಸೊ ಐ ಹ್ಯಾವ್ ಟು ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸಂತೋಷ್. ಟೇಕಿಂಗ್ ಬಿಗ್ ಕೆಲಸ ಇದು ಮಾಡ್ತಾ ಇದ್ದಾರೆ ಅಂದರೆ ಖುಷಿಯಾಗುತ್ತೆ. ಆ್ಯಂಡ್ ಈವನ್ ಲಕ್ಷ್ಮಣ್, ಗಣಿ, ಸೋಮು ಆ್ಯಂಡ್ ಬಂದಿರೋ ಎಲ್ಲ ತಂಡಗಳಿಗೂ ಈ ನಾಗರಾಜ್ ಟ್ರೋಫಿ ಯಶಸ್ಸುಗೊಳಿಸ್ಬೇಕಂದ್ರೆ ಎಲ್ಲ ನೀವೆಲ್ಲ ಕಾರಣನೇ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮುಂದುವರ್ಸ್ಕೊಂಡೋಗಿ. ಸಂತೋಷ್ ಆಗಲೇ ಹೇಳಿಬಿಟ್ಟಿದ್ದಾರಂತೆ ಲಕ್ಷ್ಮಣ್ಗೆ, ಆದಷ್ಟು ಟೂರ್ನಮೆಂಟ್ನ ಜಾಸ್ತಿ ಆಡಿ, ತಲೆ ಕೆಡಿಸ್ಕೊಂಬಿಡಿ, ಆಡ್ತಾರೆ ಅಂತ ಹೇಳಿದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ ಯು ಸೋ ಮಚ್ ಸಂತು. ಇವರು ನಾಗರಾಜ್ ಅವರು
ನಮ್ಮ ಇಂಡಿಯನ್ ಫಾಸ್ಟ್ ಬೌಲರ್ ದೊಡ್ಡ ಗಣೇಶ್ ಅವ್ರ ಬ್ರದರ್ ಇವರು ಲೆದರ್ ಬಾಲ್ ಪ್ಲೇಯರ್ ಕೋಚ್ ಆಗವ್ರೆ. ಆಮೇಲೆ ಇವಾಗ ಅಂಪೈರಿಂಗ್ ಮಾಡ್ತಾವ್ರೆ. ಇವರು ಒಳ್ಳೆ ಆಟಗಾರರು. ಸ್ವಲ್ಪ ಇಲ್ಲಿ ಇವತ್ತು ಸ್ವಲ್ಪ ದುಡುಕಿದ್ದಾರೆ, ಇದನ್ನು ತಿದ್ಕೊಳ್ಬೇಕು ಅವರು. ಸೊ ತಪ್ಪು ನಾವು ಏನು ಮಾಡಿದ್ರು ನಾವು ತಿದ್ಕೊಳ್ಳೇಬೇಕು. ಸೊ ವಾಟ್ ಎವರ್ ಏನು ಬಂದ್ರೂ ನಾವು ಕೇಳ್ತೀವಿ. ಆ್ಯಕ್ಚುಲಿ ನಾವು ಕ್ರಿಕೆಟರ್ಸ್ ಅಂದಮೇಲೆ ಸ್ಪೋರ್ಟಿವ್ ಆಗಿರಲೇಬೇಕು. ಏನು ಕ್ರಿಟಿಸಿಸಮ್ ಬಂದ್ರೂ ತೊಗೊಳ್ಳೇಬೇಕು ನಾವು, ಪಾಸಿಟಿವ್ ಆ್ಯಸ್ ವೆಲ್ ಆಸ್ ನೆಗೆಟಿವ್. ಸರ್ ನಾನು ಇವ್ರ ಜೊತೆ ಆಡಿದಾಗ ನಾನು ಆಲ್ಮೋಸ್ಟ್ ನನಗೊಂದು 13-14 ಇಯರ್ಸ್ ಇರಬೇಕು ಇವ್ರ ಜೊತೆ ಸ್ಟಾರ್ಟ್ ಮಾಡಿದ್ದು ಗೇಮ್ನ. ಜೈ ಕರ್ನಾಟಕ ಆಡ್ತಾಯಿದ್ರು. ಸೊ ಆವಾಗ ಬದ್ಧವೈರಿಗಳು, ಜನಪ್ರಿಯ ಜೈ ಕರ್ನಾಟಕ ಮ್ಯಾಚಸ್ ನೋಡೋಕ್ಕೆ ಇಡೀ ಬೆಂಗಳೂರು ಕೂತ್ಕೊಂಡು ನೋಡ್ತಾಯಿದ್ರು. ಸೊ ಆ ಥರ ತಂಡಗಳ ಜೊತೆ ಇವರು ಇದ್ದರು. ಸೊ ನನಗಂತೂ ಖುಷಿಯಾಗುತ್ತೆ. ಇವ್ರ ಜೊತೆ ಎಲ್ಲ ಆಡಿದ್ದೀವಿ. ನೋಡಿ ಕಲ್ತಿರೋದು ಜಾಸ್ತಿ. ನಾವು ಆಡಿರೋದಕ್ಕಿಂತ ನೋಡಿ ಬೆಂಚ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ನಮ್ಗೆ ಭಾರಿ ಖುಷಿ. ಸೊ ಅದಕ್ಕೆ ನಾವು ಇವತ್ತೇನೋ ನೆನೆಸ್ಕೊಂಡು ಆಡ್ತಾಯಿದ್ದೀವಿ, ಏನೋ ತಿಂತಾಯಿದ್ದೀವಿ ಅಂದರೆ ಬಿಕಾಸ್ ಆಫ್ ಆಲ್ ಕ್ರಿಕೆಟ್. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಗಿವಿಂಗ್ ದಿಸ್ ಅನ್ ಆಪರ್ಚುನಿಟಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಿರಿಯ ಆಟಗಾರರು ನಾಗರಾಜ್ ಅವರು. ಅದೇ ರೀತಿ ದೊಡ್ಡಪ್ಪಿ ಈಗ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಂಥ ತಂಡದ ಪ್ರತಿನಿಧಿ ದೊಡ್ಡಪ್ಪಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಈ ನಾಗರಾಜ್ ಸರ್ನ ಅವರ ಒಂದು ಸವಿ ನೆನಪಿನ ಈ ಒಂದು ಅತ್ಯುತ್ತಮವಾದ ಒಂದು ಈ ಒಂದು ಟೂರ್ನಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಟೀಮ್ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಬ್ಬಾಳ್ ರವಿ ಅವರು ಹಿರಿಯ ಕ್ರೀಡಾಪಟು, ಅದೇ ರೀತಿ ಕ್ರೀಡಾ ಪ್ರೋತ್ಸಾಹಕರು. ಹೆಬ್ಬಾಳ್ ಆನಂದ್ ಕಾರ್ಪೊರೇಟ್ ಅವರ ಸಹೋದರರು ನಮ್ಮ ಜೊತೆಗೆ ಭಾಳಷ್ಟು ಕೈ ಜೋಡಿಸಿದ್ದಾರೆ. ರವಿಯವರು ಇವತ್ತಿನ ದಿನ ನಮ್ಮ ಜೊತೆಗೆ ಪ್ರದರ್ಶನ ಪಂದ್ಯಾಟದಲ್ಲಿ ಕೂಡ ಭಾಗವಹಿಸಿದ್ರು. ರವಿಯವರು ಒಂದೆರಡು ಮಾತಾಡಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ನಮಸ್ತೆ. ಹೆಬ್ಬಾಳ ಸಂಜಯ್ ಅವರ ಎಲ್ಲದಕ್ಕೂ ಒಂದೇ ಒಂದು ಕಾರಣ, ಕ್ರಿಕೆಟು ಈ ಗ್ರೌಂಡಿಗೆ ಬಂದಿರೋದಕ್ಕೆ. ಇದಕ್ಕೆ ಕಾರಣ ನಾಗರಾಜು, ನಮ್ಮ ಆತ್ಮೀಯ ಸ್ನೇಹಿತರು. ಅವ್ರಿಗೋಸ್ಕರಾಗಿ ಕೇಳೋದಕ್ಕೆ ಏನಿಲ್ಲ. ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಕ್ರಿಕೆಟಲ್ಲಿ ಜೊತೆಲಿದ್ದಾರೆ. ನನಗೆ ಕ್ರಿಕೆಟು ತೋರಿಸ್ಕೊಟ್ಟಿದ್ದು ಲಕ್ಷ್ಮಣರು, ಆರ್ ಸಿ ಕಾಲೇಜ್ ಲಕ್ಷ್ಮಣರು. ಅವ್ರಿಗೋಸ್ಕರಾಗಿ ಇವರು ನಾವು ಟೂರ್ನಿಮೆಂಟ್ ಮಾಡಿದಾಗೆಲ್ಲ ಬಂದು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಈಗ ಅವರಿಲ್ಲ ಅಂತ ಸವಿ ನೆನಪಲ್ಲಿ ಇದು 3ನೇ ವರ್ಷ. ಇದೇ ವರ್ಷ ನಾನು ಫಸ್ಟು ಕ್ರಿಕೆಟ್ ಆಡಿರೋದು. ಇದನ್ನು ನಡೆಸ್ಕೊಟ್ಟಂಥವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗರಾಜು ಲೆಜೆಂಡ್ಸ್ ಕ್ರಿಕೆಟ್ ಟ್ರೋಫಿ ಅರೇಂಜ್ ಇದು ಮಾಡಿರೋದಕ್ಕೆ ಯಾರ್ಯಾರು ಪ್ರೋತ್ಸಾಹ ಮಾಡಿದ್ದಾರೆ ಅವ್ರಿಗೆಲ್ಲ ಇದ್ಕೊಂಡು ಧನ್ಯವಾದ ಹೇಳ್ತೀನಿ. ಉತ್ಪ್ರೇರಕವಾಗಿ ನಾಗರಾಜ್ ಮರೆಯೋಕ್ಕಾಗಲ್ಲ, ಮರ್ಯಾದ ಮಾಡಿಕೆ ಅಂತಲೇ ಹೇಳ್ಕೊಂಡು ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದಗಳು ಮಾತಾಡೋದಕ್ಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ರವಿ ಅವ್ರಿಗೆ ಅಭಿನಂದನೆಗಳು, ಅದೇ ರೀತಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಪ್ರಶಾಂತ್ ಅವರು ದಯಮಾಡಿ ಒಂದೆರಡು ಮಾತಾಡಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೀವಿ. ಪ್ರಶಾಂತ್ ಅವರು ಹೆಬ್ಬಾಳ್ ಪ್ರಶಾಂತ್, ಹೆಬ್ಬಾಳ್ನ ನಿವಾಸಿ ಪ್ರಶಾಂತ್ ಅವರು ದಯಮಾಡಿ ಒಂದೆರಡು ಆಡ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ನಿರ್ಣಯವನ್ನು ನೀಡಿದಂಥ ಅಂಪೈರ್ಸ್, ನಿರ್ಣಾಯಕರು ವಿಶ್ವಾಸ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರಬೇಕು. ಯಾವುದೇ ರೀತಿಯಂಥ ಚರ್ಚೆಗೆ ಆಸ್ಪದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ವಿಶ್ವಾಸ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಬರಬೇಕು. ನಿರ್ಣಾಯಕರು ದೀಪ ಅವರು ಅದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಿಶ್ವಾಸ್ ಅವರು ಎರಡು ದಿನ ಬಹಳಷ್ಟು ಉತ್ತಮ ರೀತಿಯ ಒಂದು ನಿರ್ಣಾಯಕತೆಯಲ್ಲಿ ತೊಡೆದಂಥ ವಿಶ್ವಾಸ್ ಮತ್ತು ಅವರ ಒಂದು ತಂಡ, ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ.
ಚಿನ್ನುಜಿರಾವ್ ಅವರು ಒಂದೆರಡು ಮಾತಾಡಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾಗರಾಜರವರು ಸವಿ ನೆನಪು ಈಗ ನಮ್ಮಲ್ಲಿ ಮಾತ್ರ ಉಳಿದಿದೆ. ಅವರನ್ನು ಕಳ್ಕೊಂಡು ಈಗಾಗಲೇ 3 ವರ್ಷ ಕಳೆದಿದೆ. ಅವರಿಗೆ ಅವರ ಕುಟುಂಬಕ್ಕೆ ಸಾಕಷ್ಟು ಶಾಂತಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಒಂದು ಜೀವ ಇಲ್ಲ, ಅವ್ರನ್ನ ಕಳ್ಕೊಂಡು ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಬೇಕು ಅಂತ ನಾವು ಈ ದುಸ್ಥಿತಿಲಿ ಬಂದಿದ್ದೀರಿ. ಈ ಒಂದು ನಾವೇನು ಯೋಜನೆ ಹಾಕ್ಕೊಂಡಿದ್ರಿ, ಆದರೆ ಅವರ ಒಂದು ಏನಿದೆ ಅವರ ಫ್ಯಾಮ್ಲಿ ಅವ್ರ ಕಡೆಯಿಂದ ಸಂಪೂರ್ಣ ಸಹಕಾರ ದೊರೆತು, ಮುಖ್ಯವಾಗಿ ಸುದರ್ಶನ್, ಸುವರ್ಣಿ, ಸಂತೋಷ್ ಇವ್ರ ಕಡೆಯಿಂದ ತುಂಬ ಉತ್ತಮವಾದಂಥ ಒಂದು ಸಹಕಾರ ದೊರಕಿದೆ. ಹಾಗೂ ಗಣು ಹಾಗೂ ಅವರ ಈ ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಆಯೋಜನೆ ಉತ್ತಮ ರೀತಿಯಲ್ಲಿ ಆಯೋಜಿಸಿ ಇಡೀ ಕರ್ನಾಟಕದಲ್ಲಿ ಒಂದು ಯಶಸ್ವಿಯಾದಂಥ ಆಯೋಜನೆ ಅಂತ ಅವರು ಎಲ್ಲರೂ ಒಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಹೌದು, ಇದು ಸತ್ಯವಾದಂಥ ಮಾತು, ಯಾವುದೇ ಒಂದು ಸುಳ್ಳಿಲ್ಲ ಈ ಒಂದು ಆಯೋಜನೆಯಲ್ಲಿ. ಮುಂದಿನ ವರ್ಷವೂ ನಾವು ಇದೇ ರೀತಿ ಸಹಕಾರ ನೀಡ್ತೀರಿ ಅಂತ ಹೇಳಿ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ನಮ್ಮ ರವಿಯರನ್ನ ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಸಾಗ್ತಾ ಇದೆ. ದಯಮಾಡಿ ಹೆಬ್ಬಾಳ ರವಿ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಿ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಮದನ್ ಅವರು ಆಗಮಿಸಬೇಕು. ಮದನ್, ಪ್ರಶಾಂತ್ ಅವರು ಎಲ್ಲಿದ್ರು ನಮ್ಮ ವೇದಿಕೆ ಆಗಮಿಸಬೇಕು. ಪ್ರಶಾಂತ್ ಅವರು, ಅದೇ ರೀತಿ ಲಕ್ಷ್ಮಣ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು. ಅವರನ್ನ ಗುರುತಿಸಿ ಗೌರವಿಸಿ ಒಂದು ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಸಾಗ್ತಾ ಇದೆ. ಸೋಮಣ್ಣರವರು ಅವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಸಾಗ್ತಾ ಇದೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ. ಹಿರಿಯ ಕ್ರೀಡಾಪಟು, ಗಾರ್ಡನ್ ಸಿಟಿ ಪಬ್ಲಿಕ್ ಸ್ಕೂಲಿನ ಮಾಲೀಕರು ಮಲ್ಲೇಶ್ವರಂ ಜಗದೀಶ್ ಅವರು ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಕಾಂತ್ ಅವರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು. ಪ್ರಭಾಕರ್ ಅವರು ನಮ್ಮ ವೇದಿಕೆ ಮೇಲೆ ಆಗಮಿಸಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಭಾಕರ್ ಅವರು,
ಹಲೋ, ಎಲ್ಲರಿಗೂ ಕ್ರೀಡಾ ಪ್ರೇಮಿಗಳಿಗೆ ನಮಸ್ಕಾರ ಹಾಗೂ ಕ್ರೀಡಾಭಿಮಾನಿಗಳಿಗೂ ನಮಸ್ಕಾರ. ನಮ್ಮ ನಾಗರಾಜ್ ಲೆಜೆಂಡ್ ಟ್ರೋಫಿ 3 ವರ್ಷದಿಂದ ನಾನು ನೋಡೋಕ್ಕೆ ಬರ್ತಾಯಿದ್ದೀನಿ. ನಾಗರಾಜ್ ಅವರು ನನ್ನ ಅತ್ಯುತ್ತಮವಾದ ಸ್ನೇಹಿತರು. ತುಂಬ ಕಮ್ಮಿ ಪೀರಿಯಡ್ನಲ್ಲಿ ಅವ್ರ ಜೊತೆ ಮೂವ್ ಮಾಡಿದೆ. ಇಷ್ಟು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅವರು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಅಂತ ನನಗೆ ಅವ್ರ ಮ್ಯಾಚ್ ನೋಡಿಲ್ಲ ನಾನು, ಆದರೆ ಆಡ್ತಾರೆ ಅನ್ನೋದು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಅವರ ಕುಟುಂಬದವರು ಈ ಇದನ್ನು ಪರ್ಮನೆಂಟಾಗಿ ನಡೆಸ್ಕೊಂಡು ಹೋದರೆ ನಮಗೂ ಸಂತೋಷ ಆಗುತ್ತೆ. ಅವರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ತಮಗೆಲ್ಲರಿಗೂ ಈ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ವರ್ಷವೂ ನಿಮ್ಮಿಂದ ನಾವು ಈ ಕ್ರೀಡಾ ಹಬ್ಬನ ನೋಡಬೇಕು ಅಂತ ಆಸೆ ಪಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಅಶೋಕ್ ಅವರು ಎಲ್ಲಿದ್ರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು. ಅಶೋಕ್ ಅವರು, ಅಶೋಕ್. ಹಲೋ 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 ಹಲೋ, ಮೈಕ್ ಚೆಕ್ ಮೈಕ್ ಚೆಕ್. ಕೃಷ್ಣ ಅವರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು. ಡೋಂಟ್ ವೆರಿ ಚಿನ್ನಮ್ಮ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ಕೃಷ್ಣ ಅವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಸಾಗ್ತಾ ಇದೆ. ಅಶೋಕ್ ಅವರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಅಶೋಕ್ ಅವರು. ಮಂಜು ಅವರು. ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು. ಮಂಜು ಅವರು. ಚಿನ್ನೋಜಿರಾವ್ ಅವರು. ದಯಮಾಡಿ ನಮ್ಮ ವೇದಿಕೆ ಮೇಲ್ಭಾಗ ಆಗಮಿಸಬೇಕು. ಚಿನ್ನೋಜಿರಾವ್ ಅವರು ಆದಷ್ಟು ಬೇಗ ಬರಬೇಕು. ಗಿರಿ ಅವರು ಸ್ಟೇಜ್ ಮೇಲೆ ಬರಬೇಕಂತ ವಿನಂತಿ. ಕಾಮಿಟಿ ಗಿರಿಧರ್ ಅವರು ವೇದಿಕೆ ಮೇಲೆ ಹೋಗ್ತಾ ಇದ್ದಾರೆ.
ಅದೇ ರೀತಿ ಗಣು ಅವರು ದಯಮಾಡಿ ನಮ್ಮ ಶರತ್ ಅವರು ಗಣು ಅವರು ದಯಮಾಡಿ ವೇದಿಕೆ ಮೇಲ್ಭಾಗ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಗಣು ಮತ್ತು ಶರತ್ ಅವರು ಯಾರು ಮಾತಾಡ್ತಿರ್ತಾನೆ. ಶರತ್ ಅವರು ಹಲೋ ಹಲೋ ಚೆಕ್ 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 ಹಲೋ. ಗಣು ಮತ್ತು ಶರತ್ ಅವರು ಈ ಟೂರ್ನಮೆಂಟಿನ ಬೆನ್ನೆಲುಬಾಗಿ ನಿಂತು ಬಹಳಷ್ಟು ಕಾರ್ಯವನ್ನು ಮಾಡಿದಂಥ ಗಣು ಅವರು. ತತ್ತನ ತಂತನ ತಿಂತನ ಈಗ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ನಾಗರಾಜ್ ಅವರ ಸಹೋದರರಂತ ಸಂತೋಷ್ ಅವರು ನಮ್ಮ ಈ ಒಂದು ಟೂರ್ನಮೆಂಟಿನ ಮುಖ್ಯ ರೂವಾರಿಗಳು, ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿದಂಥವ್ರು, ಅದೇ ರೀತಿ ಪ್ರೋತ್ಸಾಹವನ್ನು ನೀಡಿದಂಥವ್ರು. ಇನ್ನು ಮುಂದಕ್ಕೂ ಇದೇ ರೀತಿ ಅವರ ಕೆಲಸ ಮುಂದುವರಿಯಲಿ ಅನ್ನೋದಾಗಿ ಕೇಳಿಕೊಳ್ತಾ ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ. ಹಿಮಕ ಪ್ಲೀಸ್ ಬಾಯ್ಲಿ. ಇವನ್ ಚಿಂಟೋಣ ಕಮ್ ಹಿಯರ್. ಹೇಳ್ಬಿಡು. ಓಕೆ. ಎಲ್ಲ ಗಾಡಿ ಹೊತ್ತಿ
ಹ್ಞೂ